ಹಾಂ, ಇವಾಗ ಏನಂತೀರಿ, ಕೆಲವು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಟೀಚರು ಇಲ್ಲ ಬ್ಯಾಂಕ್ ಎಂಪ್ಲಾಯಿನೋ ಏನೋ ಒಂದು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ. ಲೈಕ್ ಗಂಡ ಎಲ್ಲೋ ಬಳ್ಳಾರಿಲೆಲ್ಲೋ ಇದ್ದರೆ, ಹೆಂಡ್ತಿ ದಾವಣಗೆರೆನೋ ಚಿತ್ರದುರ್ಗ ಎಲ್ಲೋ, ಗಂಡ ಹೆಂಡ್ತಿ ಬೇರೆ ಬೇರೆ ಊರಲ್ಲಿರ್ತಾರೆ. ಆದ್ರೂ ಅವರು ಗಂಡ ಹೆಂಡ್ತಿನೇ ಅಲ್ವಾ. ಸೊ ಗಂಡಂಗೆ ಅವರಿಬ್ಬರ ಮಧ್ಯ ಮಾನಸಿಕ ಸಂಬಂಧ ಇರುತ್ತೆ. ಇದರಲ್ಲಿ ಸಮಾಜದ ಏನಿದೆ, ಗಂಡ ಹೆಂಡ್ತಿ ಅಂದರೆ ಒಟ್ಟಿಗೆ ಇರಬೇಕು, ಒಂದೇ ಮನೆಯಲ್ಲೇ ಇರಬೇಕು, ಆ ಥರ ಏನು ಪರಿಸ್ಥಿತಿಗಳು ಅವ್ರವ್ರಿಗೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಅದೇ ಥರ ಈಗ ಗಂಡ ಅವನ ಮನಸ್ಸಿನ ಏನೋ ಹತೋಟಿನ ಅವನ ಮನಸ್ಸಿನ ಹತೋಟಿ ಅವನು ಇಟ್ಕೊಬೋದು. ಅವರು ಅದೇ ಯಾವಾಗಲೂ ಏನಂತೀರ, 2 ವಾರಕ್ಕೆ ಎರಡು 3 ದಿನ ಇವರು ಒಟ್ಟಿಗೆ ಇರೋದು, ಇವರು ಅಲ್ಲಿಗೆ ಹೋಗಿ ಒಟ್ಟಿಗೆ ಇರೋದು, ಇಲ್ಲ ಅವರೇ ಇಲ್ಲಿಗೆ ಬಂದು ಒಟ್ಟಿಗೆ ಇರೋದು ಎಲ್ಲ ನಡೀತಾ ಇದೆ. ಬಟ್ ಇವಾಗ ಏನು ನೋಡ್ತಾ ಇರೋದಂದರೆ, ತೀರಾ ಒತ್ತಡ ತಗೊಳ್ತಾ ಇದ್ದಾರೆ ಕಪಲ್ಗಳು. ಅಂದರೆ ಎಷ್ಟೇ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದ್ರೂ ಸಾಮಾಜಿಕ ಇದಕ್ಕಾಗಿ ಒಟ್ಟಿಗೆ ಇರೋದು. ಹಾಗೆ ಅಂದರೆ ಒಂದೇ ಮನೆಯಲ್ಲಿ ಎರಡು ಮನಸ್ಸನ್ನ ಒತ್ತಾಯದಿಂದ ಒಂದು ಮಾಡೋಕ್ಕಾಗಲ್ಲ. ಮನಸ್ಸು ಏನಂತೀರ, ಒಟ್ಟಿಗೆ ಇದ್ದು ಮನಸ್ಸಲ್ಲಿ ಬೇರೆ ಬೇರೆ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಊರಲ್ಲೇ ಇದ್ರೂ ಮಾನಸಿಕವಾಗಿ ಕನೆಕ್ಟ್ ಆಗಿರ್ತಾರೆ. ಸೊ ಹೀಗೆ ಏನು ಒಟ್ಟು ಎಲ್ಲ ಒಂದು ಕಡೆ ಒಂದು ಮನೆ ಅನ್ನೋದೊಂದು ಇದು ಇರುತ್ತೆ ಅವರಿಗೆ. ಸೊ ಇವಾಗಿನ ಇದು ಏನನ್ನೋದು, ಕಪಲ್ಗಳೀಗ ಕೆಲವರು ಏನಂತಾರೆ, ಮದುವೆ ಆಗಿ 1-2-3 ವರ್ಷಕ್ಕೇ ಹೆಂಡತಿ ತೀರ್ಕೊಂಡಿರ್ತಾರೆ, ಇಲ್ಲ ಗಂಡ ಬಿಟ್ಟೋಗಿರ್ತಾನೆ. ಅವರು ಎಲ್ಲ ಸಮಾಜದ ಒಂದು ಇದೆ ಅಲ್ವಾ. ಸಮಾಜ ಅಂದರೆ ನಾವು ಸುತ್ತಮುತ್ತ ದಿನ ಯಾರ ಜೊತೆ ಮಾತಾಡ್ತೀವಿ, ಕೆಲಸ ಮಾಡ್ತೀವಿ, ಸಮಾಜ ಇದು ಅಂದರೆ, ಈಗ ನಮ್ಮ ಮನೆ ಸುತ್ತಮುತ್ತ ಇರೋ ನಮ್ಮ ಏರಿಯಾದವರು ನಮ್ಮ ಸಮಾಜ. ನಮ್ಮ ಏರಿಯಾದಲ್ಲಿರೋರನ್ನೇ ನಾವು ಎಲ್ಲರನ್ನೂ ಎಷ್ಟೋ ಜನನ ಮಾತೇ ಆಡಿಸಿರಲ್ಲ, ಸುಮ್ಮನೆ ನೋಡಿರ್ತಾರೆ ಕೆಲವು ಟೈಮ್. ಯಾವಾಗಲಾರು 100 ಜನ ನೋಡಿದ್ರೆ ಅದರಲ್ಲೊಂದು 4-5 ಜನ ಮಾತಾಡ್ಬೋದು. ಹಾಗಾಗಿ
ಸಮಾಜ ಅಂದರೆ ಹೀಗೆ ಅಂತ ಫಿಕ್ಸೆಡ್ ಇದಿಲ್ಲ. ಅದು ಸಮಾಜನೂ ಬದಲಾಗ್ತಿರ್ತಾರೆ, ಜನನೂ ಬದಲಾಗ್ತಾ ಇರ್ತಾರೆ. ಸೊ ಜನ ಏನಂತೀನಿ, ಆ ಸಾಮಾಜಿಕ ಒತ್ತಡ ಅನ್ನೋದು ಅಷ್ಟು ಒಂದು ಆ, ಇದು ತಗೊಬೇಕು, ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತೀನಿ. ಹುಡುಗರಿಗಾಗಲಿ ಇಲ್ಲ ಹುಡುಗಿಯರಿಗಾಗಲಿ ಎಷ್ಟು ಸಮಾಜದ ಎಷ್ಟು ಇರಬೇಕೋ ಅಷ್ಟು. ಮತ್ತು ನಮ್ಮ ಒಂದು ಪರ್ಸ್ನಾಲಿಟಿ ಬೆಳೆಸ್ಕೊಳೋದ್ರ ಕಡೆ ನಮಗೆ ಹೆಚ್ಚು ಗಮನ ಇರಬೇಕು. ಮನೆಯಲ್ಲಿರೋರು ಮನೆಯಲ್ಲಿ 3 ಜನ ಇದ್ದರೆ 3 ಥರ ಯೋಚನೆ ಮಾಡ್ತಾರೆ. ಇನ್ನು ಸಮಾಜ ಇನ್ನೂ ಜಾಸ್ತಿ ಇದಾಯ್ತಲ್ಲ. ಸೊ ಸಮಾಜನ ಪೂರ್ತಿ ಸಮಾಜ ಮೆಚ್ಚೋ ಥರ ಬದುಕ್ತೀನಿ ಅನ್ನೋ ಇದನ್ನು ಇಲ್ಲ, ಅಷ್ಟು ಇದು ಆಗೋದಿಲ್ಲ. ಅಷ್ಟೊಂದು ಒತ್ತಡ ಏನಕ್ಕೆ ತಗೊಳ್ತಾ ಇದ್ದಾರೆ ಅಂತ ಜನಗಳು ಗೊತ್ತಿಲ್ಲ. ಅಕ್ಕಪಕ್ಕದವರು ಒಳ್ಳೆಯವರು ಇರ್ತಾರೆ, ಎಲ್ಲ ಥರದವರು ಇರ್ತಾರೆ. ಯಾರ ಜೊತೆ ನಮಗೆ ಹೊಂದಾಣಿಕೆ ಆಗುತ್ತೋ ಅವ್ರ ಜೊತೆ ಮಾತಾಡಿಕೊಂಡು ಇದು ಮಾಡ್ಕೊಂಡಿರೋದು. ಎಲ್ಲರಿಗೂ ಈಗ ನಾನು ಹೇಳೋದು ಎಲ್ಲರೂ ನಾನು ಹೇಳಿದ್ದೆ ಒಪ್ಕೊಬೇಕು ಅಂತ ನನಗೆ ಯಾವ ಇದು ಇಲ್ಲ. ನಾನು ಹೇಳಿದ್ದು ಯಾರಿಗೆ ಸರಿ ಅಂತ ಅವರು ನನ್ನ ಸಂಪರ್ಕ ಮಾಡ್ಬೋದು.